ಒಬ್ಬ ಮಕ್ಕಳನ್ನೆಲ್ಲ ಏನ್ ಬೀದಿ ಪಾಲ್ ಮಾಡ್ಬೇಕಾ? ನಾವೇನ ವಿಷಯ ಕೊಟ್ಬಿಡ್ಲಿ, ಇಲ್ಲ ಹಬ್ಬ ಕೊಟ್ಬಿಡ್ಲಿ, ಅದನ್ನ ಮಾಡಿ ಏನಕ್ಕೆ ಸತ್ತೋಗ್ಬಿಡ್ಲಿ. ಅಲ್ಲ ರೀ, ರೈತರೇ ದೇಶದ ಬೆನ್ನೆಲುಬು ಅಂತಾರೆ, ಆದ್ರೆ ಸರ್ಕಾರದವರು ಅದೇ ರೈತನ ಬೆನ್ನೆಲುಬನ್ನೇ ಮುರಿದುಕೊಂಡಿದ್ದಾರೆ. ನೋಡಿದ್ರಲ್ಲ, ಇದು ನಮ್ಮ ರಾಜ್ಯ, ಇದು ನಮ್ಮ ದೇಶ, ಇದು ನಮ್ಮ ರಾಜ್ಯದ ಬೆಳವಣಿಗೆ. ಹೊಡಿರಿ ಚಪ್ಪಾಳೆ. ನೋಡಿದ್ರಲ್ಲ, ಈ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ತಾವು ಬೆಳೆದಿರೋ ಬೆಳೆಯಲ್ಲಿ ತಮ್ಮ ಸ್ವಂತ ಹೊಲವನ್ನು ಉಳಿಸ್ಕೊಳ್ಳಕ್ಕೆ ಈ ಪೊಲೀಸರದು ರಾಜಕಾರಣಿಗಳದು ಕೈಕಾಲು ಹಿಡ್ಕೋಬೇಕಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿದೆ. ಅಲ್ಲ ರೀ, ಯಾವನಿಗೆ ಬೇಕ್ರಿ ಎ ಬಿಡದಿ ಟೌನ್ಶಿಪ್? ನಮ್ ಸರ್ಕಾರದವ್ರು ಏನ್ ಮಾಡತಾರಪ್ಪ ಅಂದ್ರೆ ಎ ಬಿಡದಿ ಟೌನ್ಶಿಪ್ ಬಗ್ಗೆ ಎಷ್ಟು ತಲೆ ಕಟ್ಸ್ಕೊಂಡಾರಲ್ಲ. ನಮ್ಮ ರಾಜ್ಯದಲ್ಲಿರೋ ಸಮಸ್ಯೆಗಳ ಡೆವಲಪ್ಮೆಂಟ್ ಬಗ್ಗೆ ಪ್ರತಿಯೊಂದು ತಲೆ ಕಟ್ಸ್ಕೊಂಡಿದ್ರೆ ಇವತ್ತು ನಮ್ಮ ರಾಜ್ಯ ಎಲ್ಲೇ ಇರ್ತಿತ್ರಿ. ಆದ್ರೆ ಇವ್ರು ಏನ್ ಮಾಡತಾರಪ್ಪ ಅಂದ್ರೆ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತ್ರ ಒಂದ ಕಾಲ್ ಮ್ಯಾಗ ಹಿಡ್ಕೊಂಡ್ ಕೂತಿದ್ದಾರೆ. ನನಗೊಂದು ಗೊತ್ತಾಗತ್ತಿಲ್ಲ, ಇದು ಎ ಬಿಡದಿ ಟೌನ್ಶಿಪ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಲೂಟಿ ಮಾಡೋ ಪ್ರಾಜೆಕ್ಟ್ ಒಂದು ಗೊತ್ತಾಗತ್ತಲ್ರಿ. ಅಲ್ರಿ, ನಮ್ ಸರ್ಕಾರದವ್ರ ಕಡೆ ಈಗಾಗಲೇ ಲೂಟಿ ಮಾಡಿರುವಂತ ಸಾವಿರಾರು ಕೋಟಿ ಆಸ್ತಿ ಐತಿ. ಇವ್ರು ಎಲ್ಲೋ ಹೆಸರಿಂದ ಕುತ್ಕೊಂಡು ಊಟ ಮಾಡೋ ಇವ್ರ ಇವತ್ತು ರೋಡಿಗೆ ಬಂದಂತ ರೈತರ ಪರಿಸ್ಥಿತಿ ಏನು, ಪ್ರತಿಯೊಬ್ಬ ಜನಸಾಮಾನ್ಯರ ಪರಿಸ್ಥಿತಿ ಏನಂತ ಇವ್ ಸರ್ಕಾರದವರ ಅರ್ಥ ಮಾಡ್ಕೊಳತಿಲ್ರಿ. ಅಲ್ರಿ, ನಮಗೊಂದು ಗೊತ್ತಾಗೋತು, ಈ ಎ ಬಿಡದಿ ಟೌನ್ಶಿಪ್ ಒಂದ ಪ್ರಾಜೆಕ್ಟ್ ಬಗ್ಗೆ ನಮ್ ಸರ್ಕಾರದವ್ರು ಎಷ್ಟು ತಲೆ ಕಳ್ಸ್ಕೊಂಡಾರಲ್ಲ, ಅಷ್ಟು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿರೋ ಸಮಸ್ಯೆಗಳ ಬಗ್ಗೆ ಅದ್ರ ಡೆವಲಪ್ಮೆಂಟ್ ಬಗ್ಗೆ ತಲೆ ಕಳ್ಸ್ಕೊಂಡಿದ್ರೆ ಇವತ್ತು ನಮ್ಮ ರಾಜ್ಯ ಎಲ್ಲೇ ಇರ್ತಿತ್ತು, ನಮ್ಮ ದೇಶ ಎಲ್ಲೇ ಇರ್ತಿತ್ತು. ಆದ್ರೆ ಇವ್ರ ಅಂತ ಪ್ರಾಜೆಕ್ಟ್ ಗಳನ್ನ ಮಾಡಂಗಿಲ್ರಿ. ಇವ್ರ ಎಲ್ಲಿ ಲೂಟಿ ಮಾಡಕ್ ಅವಶ್ಯಕತೆ ಇರತ್ತಿಲ್ಲ, ಅಂತ ಪ್ರಾಜೆಕ್ಟ್ ಗಳನ್ನ ಆದಷ್ಟು ಬೇಗ ಜಾರಿಗೆ ತರಕ ಇವ್ರು ಹೋರಾಡಕತ್ತಾರ. ಉತ್ತರ ಕರ್ನಾಟಕ ಅಲ್ಲಿ ಸಾಕಷ್ಟು ಕಡೆ ಜಾಗ ಖಾಲಿ ಐತಿ, ಆದ್ರೂ ಇವ್ರು ಅಲ್ಲಿ ಮಾಡತ್ತಿಲ್ಲ. ಇಲ್ಲೇ ಬಿಡದಿ ಅಂತ ಯಾಕೆ ತಿಳ್ಕೊಂಡ್ ಕೂತಾರಂತ ನಮ್ಗಂತೂ ಗೊತ್ತಾಗತ್ತಿಲ್ಲ. ಅಲ್ಲ ರೀ, ದೇಶಕ್ಕೆ ಅನ್ನ ಹಾಕೋ ರೈತನ ಹೊಟ್ಟೆ ಮೇಲೆ ಕಾಲಿಟ್ಟವ್ರು ಯಾವ ರಾಜ್ಯದ ಬೆಳವಣಿಗೆ ಮಾಡಕೊಂಡವ್ರು, ಯಾವ ದೇಶದ ಬೆಳವಣಿಗೆ ಮಾಡಕೊಂಡ್ರ ನಮ್ಗೊಂದು ಗೊತ್ತಾಗತ್ತಿಲ್ಲ. ನಿಮ್ಗೆ ಇದ್ರ ಬಗ್ಗೆ ಅನ್ಸೈತೆ ಕಮೆಂಟ್ ಮಾಡ್ರಿ. Kami para bumi,